ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದ್ರ ಮುಖಾಂತರ ನಿಮ್ಮ ಪ್ರೋತ್ಸಾಹನ ಕೊಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮ್ಮನೇಲಿ ನೋಡಿರ್ಬೋದು, ಏನಪ್ಪ ಕವಿತಾ ಬಿಟ್ಬಿಡ್ತಾ ಇದ್ದಾರೆ ಯೂಟ್ಯೂಬ್, ಅವ್ರಿಗೆ ಇಷ್ಟೊಂದು ಕೆಟ್ಟ ಕಮೆಂಟ್ಸ್ ಬರ್ತಾ ಇದ್ದಾವ ಅಂತ ನಿಮ್ಗೆ ಅನಿಸಿ ನೀವು ಓಪನ್ ಮಾಡಿರ್ಬೋದು. ಖಂಡಿತ ನಾವೊಂದು ಸೋಷಿಯಲ್ ಮೀಡಿಯಾ ಉಪಯೋಗಿಸ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನೆಗೆಟಿವ್ ಪಾಸಿಟಿವ್ ಎರಡೂ ಬರುತ್ತೆ. ನನಗೂ ಕೂಡ ಅಂದರೆ ನಾನು 100ರಲ್ಲಿ 1 ಕೆಟ್ಟ ಕಮೆಂಟು, ಅದು ನನಗೆ ಗೊತ್ತಿರೋರೇ ಮಾಡ್ತಿರೋದು, ನನಗೂ ಗೊತ್ತಿದೆ ಅದು ಯಾರು ಅಂತ. ಬಟ್ ನನ್ನನ್ನು ಕಂಡ್ರೆ ಆಗದೆ ಇರೋರೇ ನನಗೆ ಕಮೆಂಟ್ ಮಾಡ್ತಾ ಇರೋದು. ಇದನ್ನ ಯಾಕೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ, ನಾನು ಅದೇ ಟಾಪಿಕ್ನ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಏನಪ್ಪ ಅಂದರೆ, ಎಷ್ಟೋ ಹೆಣ್ಮಕ್ಳು ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಹಾಗಂತ ಕವಿತಾ ಸೆನ್ಸಿಟಿವ್ ಇಲ್ಲ ಅನ್ಕೋಬಿಡಿ, ಬಟ್ ಎಲ್ಲ ಹೆಣ್ಮಕ್ಳಲ್ಲೂ ಆ ಸೆನ್ಸಿಟಿವಿಟಿ ಇದ್ದೇ ಇರುತ್ತೆ. ಒಂದು ಕೆಟ್ಟ ಕಮೆಂಟು ನಮ್ಮನ್ನೇನು ಮಾಡೋಕ್ಕಾಗಲ್ಲ, ಯಾಕಂದರೆ 100 ಒಳ್ಳೆ ಕಮೆಂಟ್ಗಳು ಬಂದಾಗ ಒಂದು ಕೆಟ್ಟ ಕಮೆಂಟ್ ಬಂದರೆ ಅದು ನಮಗೆ ಮ್ಯಾಟ್ರ್ ಆಗಲ್ಲ. ಹೇಗೆ ಅಂತ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನೀವು ಊಟ ಮಾಡ್ತಾ ಇರ್ತೀರಾ, ಊಟದ ತಟ್ಟೆಲಿ ಒಂದು ಸಣ್ಣ ಕಲ್ಲು ಬರುತ್ತೆ, ಏನು ಮಾಡ್ತೀರಾ? ಕಲ್ಲನ್ನು ಎತ್ತಿಡ್ತೀರಾ, ಊಟನ ಮಾಡ್ತೀರಾ ಅಲ್ವಾ? ಹಾಗೆ 100 ಜನ ಮಾಡುವಂಥ ಪಾಸಿಟಿವ್ ಕಮೆಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಹೊರತು ನಮಗೆ ಯಾರೋ ನಮ್ಮನ್ನು ಕಂಡ್ರೆ ಆಗದೆ ಇರೋ ಯಾವುದೋ ಒಬ್ಬ ಕಿತ್ತೋಗಿರೋನು ಮಾಡಿರೋ ಒಂದು ಕಮೆಂಟು ನಮಗೆ ಮ್ಯಾಟ್ರೇ ಆಗಲ್ಲ. ಸೊ ಎಷ್ಟೋ ಹೆಣ್ಮಕ್ಳು ಅಯ್ಯೋ ಕೆಟ್ಟ ಕಮೆಂಟ್ ಬರುತ್ತೆ, ನನ್ನ ಫ್ಯಾಮಿಲಿ ನೋಡ್ತಿರ್ತಾರೆ, ನನ್ಗೆ ಅವ್ರು ನೋಡ್ತಿರ್ತಾರೆ, ಇವ್ರು ನೋಡ್ತಿರ್ತಾರೆ ಅಂತ ಮುಜುಗುರ ಪಟ್ಕೊಂಡು ಅಥವಾ ಬೇಸರ ಪಟ್ಕೊಂಡು ಬೆಳೆದಿರೋ ಚಾನಲ್ನೇ ಬಿಟ್ಟು ಹೋಗೋರು ಇರ್ತಾರೆ. ಹೊಸಬ್ರು 1-2 ಕೆಟ್ಟ ಕಮೆಂಟ್ ಬಂದ ತಕ್ಷಣ ಚಾನಲ್ನೇ ಕ್ವಿಟ್ ಮಾಡಿಬಿಡ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಮ್ಮ ಜನ ಯಾರಿಗೆ ಕಮೆಂಟ್ ಮಾಡಲ್ಲ ಹೇಳಿ? ಮೋದಿಗೆ ಬಿಟ್ಟಿದ್ದಾರಾ? ಪ್ರೈಮ್ ಮಿನಿಸ್ಟ್ರಿಗೂ ಬಿಟ್ಟಿಲ್ಲ, ಸೆಲೆಬ್ರಿಟಿಗಳಿಗೆ ಬಿಟ್ಟಿಲ್ಲ, ಅಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗೂ ಬಿಟ್ಟಿಲ್ಲ. ಇನ್ನು ಯಾರಿಗೆ ಬಿಟ್ಟಿದ್ದಾರೆ ನಮ್ಮ ಜನ ಕಮೆಂಟ್ ಮಾಡೋದು? ಕಮೆಂಟ್ ಮಾಡೋದು ಅವ್ರ ಹಕ್ಕು. ಅದಕ್ಕೆ ಧೈರ್ಯವಾಗಿ ಆನ್ಸರ್ ಕೊಡೋ ತಾಕತ್ ನಿಮಗಿದ್ರೆ ರಿಪ್ಲೈ ಕೊಡಿ. ಹೆಂಗೆ ಕೊಡಬೇಕಂದ್ರೆ, ನನಗೊಂದು ಇವತ್ತು ಬೆಳಗ್ಗೆನೇ ಕಮೆಂಟ್ ಬಂದಿತ್ತು. ಆ ಕಮೆಂಟ್ನ ಇಲ್ಲಿ ನಾನು ಪಕ್ಕದಲ್ಲಿ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಈ ಸೈಡ್ ಅಥವಾ ಈ ಸೈಡ್ ಟ್ಯಾಗ್ ಮಾಡಿರ್ತೀನಿ, ನೋಡಿ ಓದ್ಕೊಳ್ಳಿ. ನಾನು ಹೇಗೆ ಅವ್ರಿಗೆ ರಿಪ್ಲೈ ಕೊಟ್ಟು, ನಾನು ಯಾವ ಕಮೆಂಟ್ನೂ ಡಿಲೀಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಅವ್ರಿಗೆ ಉತ್ತರ ಕೊಡೋ ಅಷ್ಟು ಎಬಿಲಿಟಿ ಭಗವಂತ ನನಗೆ ಕೊಟ್ಟಿದ್ದಾನೆ. ಹಾಗಾಗಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಅವ್ರಿಗೇನು ಉತ್ತರ ಕೊಡಬೇಕು, ಅವ್ರ ಕಮೆಂಟಿಗೆ ತಕ್ಕ ಹಾಗೆ ಅವ್ರಿಗೆ ಕೌಂಟ್ರ್ ಕೊಡೋಕ್ಕೆ ನನಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನೇನು ಕೌಂಟ್ರ್ ಕೊಟ್ಟಿದ್ದೀನಿ, ಅವ್ರೇನು ನನಗೆ ಕಮೆಂಟ್ ಹಾಕಿದ್ದಾರೆ ಅಂತ ನೀವು ನೋಡ್ಬೋದು. ನನ್ನ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಆ ಸ್ಕ್ರೀನ್ಶಾಟಲ್ಲಿ ಓದ್ಕೊಳ್ಳಿ. ಸೊ ಹೀಗೆ ನಮಗೆ ಕಾಲು ಎಳೆಯೋರು ಯಾವಾಗಲೂ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಹಾಗಂತ ಪ್ರತಿಯೊಂದು ನೀವು ಯಾವುದೇ ಪ್ರೊಫೆಷನ್ ಹೋಗಿ ಯಾರನ್ನು ತೆಗಳೋದು ಬಿಡಲ್ಲ. ನಮ್ಮ ಜನ ತೆಗಳೋದೇ ಅವ್ರ ಕೆಲಸ. ಸೊ ಹಾಗಾಗಿ ನಾವು ತೆಗಳೋರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಮಿತ್ರ ಯಾವಾಗಲೂ ಎದೆಯಲ್ಲಿರಬೇಕು, ಶತ್ರು ಯಾವಾಗಲೂ ನಮ್ಮ ಇದರಲ್ಲಿ ಇರಬೇಕು. ನನಗೆ ಕೆಟ್ಟ ಕಮೆಂಟ್ ಬರುತ್ತೆ, ಅವರನ್ನು ಹೈಡ್ ಬ್ಲಾಕ್ ಮಾಡೋಕ್ಕೆ ನನಗೆ ಆಪ್ಷನ್ ಇದೆ, ಬಟ್ ನಾನು ಮಾಡಲ್ಲ. ಯಾಕೆ ಅಂದರೆ ಅಂಥವ್ರನ್ನ ಹೈಡು ಮಾಡಬಾರ್ದು, ಬ್ಲಾಕ್ ಮಾಡಬಾರ್ದು. ಮತ್ತೆ ಇಲ್ಲ ಅವರಿಗೆ ಒಂದು ಖಡಕ್ಕಾಗಿ ರಿಪ್ಲೈ ಕೊಡಿ, ಇಲ್ಲ ಅಂದರೆ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಅವ್ರ ಉದ್ದೇಶ ಏನು ಹೇಳಿ? ನಿಮ್ಮ ನೆಮ್ಮದಿ ಹಾಳು ಮಾಡಬೇಕು ಅಂತ. ಅದಕ್ಕೋಸ್ಕರ ತಾನೇ ಅವರು ತಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಂಡು ಬಂದು ನಿಮಗೆ ಕಮೆಂಟ್ ಹಾಕೋದು. ಬಟ್ ಅವರಿಂದ ನಿಮಗೆ ಉಪಯೋಗ ಕೂಡ ಇದೆ. ಹೇಗೆ ಅಂತೇಳಿ, ನಮ್ಮ ಶತ್ರುಗಳು ಯಾವಾಗಲೂ ನಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ, ಯಾವಾಗಲೂ ಅವರು ನಮ್ಮನ್ನು ಫಾಲೋ ಮಾಡ್ತಿರ್ತಾರೆ. ಅವ್ರಿಗಿಂತ ಹೆಚ್ಚಾಗಿ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಸೊ ಇದಕ್ಕಿಂತ ದೊಡ್ಡ ಭಾಗ್ಯ ನಮಗೇನಾದರೂ ಇದೆಯಾ? ನಮ್ಮ ಹೇಟರ್ಸ್ಗೆ ಏನಪ್ಪ ಕೆಲಸ? ನಮ್ಮ ನೆಮ್ಮದಿ ಹಾಳು ಮಾಡೋದು. ನಾವು ಅವರಿಗೆ ಹೆದರ್ಕೊಳ್ತಾ ಹೋದರೆ ಅಥವಾ ನಾವು ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಹೋದರೆ ಅವ್ರಿಗೆ ಖುಷಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇವ್ರ ನೆಮ್ಮದಿ ನಮ್ಮಿಂದ ಹಾಳಾಗ್ತಾ ಇದೆ, ಇವರು ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಖಡಕ್ಕಾಗಿ ಒಂದು ಕಮೆಂಟ್ ರಿಪ್ಲೈ ಕೊಡಿ. ಹೇಗೆ ಅಂದರೆ ಮತ್ತೆ ಅವ್ನು ನಿಮಗೆ ಕಮೆಂಟ್ ಮಾಡೋಕ್ಕೆ ಒಂದು ಹಿಂದೆ ಮುಂದೆ ಯೋಚನೆ ಮಾಡಬೇಕು. ಅವನು ಆ ಥರ ಇರಬೇಕು ನೀವು ಕೊಡೋ ಕಮೆಂಟು. ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿದವ್ರಿಗೆ ಅಷ್ಟೇ ಮಧುರವಾಗಿ ಕಮೆಂಟ್ ಹಾಕಿ ನೀವು ವಾಪಸ್ ರಿಪ್ಲೈ ಕೊಡಿ. ಅವ್ರಿಗೆ ಖುಷಿ ಆಗುತ್ತೆ. ಯಾಕಂದರೆ ಅವ್ರು ನಿಮ್ಮ ಸಪೋರ್ಟರ್ಸ್. ನಿಮ್ಮ ಪ್ರೀತಿಯಿಂದ ನಿಮಗೋಸ್ಕರ ಒಂದು 2-3 ಸೆಕೆಂಡು 5 ಸೆಕೆಂಡು ನಿಮಗೆ ಟೈಮ್ ತೊಗೊಂಡು ಒಂದು ಕಮೆಂಟ್ ಬರೆದಿರ್ತಾರೆ. ಹಾಗಾಗಿ ಕೆಟ್ಟ ಕಮೆಂಟ್ ಹಾಕೋನಿಗೆ ಖಡಕ್ಕಾಗಿ ವಾರ್ನ್ ಆಗಿರಬೇಕು. ಮತ್ತೆ ಅವ್ನು ನಿಮಗೆ ಕಮೆಂಟ್ ಮಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿ ಕಮೆಂಟ್ ಮಾಡಿರಬೇಕು. ಆ ಥರ ನೀವು ರಿಪ್ಲೈ ಕೊಡಿ. ನಿಮ್ಗೆ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡೋರಿಗೆ ಅಷ್ಟೇ ಒಳ್ಳೆ ರೀತಿಯಲ್ಲಿ ಅವ್ರು 4 ಲೈನ್ ಬರೆದ್ರೆ ನೀವು 6 ಲೈನ್ ಬರೆದ್ಬಿಟ್ಟು ಅವರಿಗೆ ನೀವು ಒಳ್ಳೆ ಕಮೆಂಟನ್ನು ರಿಪ್ಲೈ ಕೊಡಿ. ಆವಾಗ ನಿಮ್ಮ ಸಪೋರ್ಟರ್ಸ್ಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಜೀವನದಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲ ಥರದ ಜನಗಳು ಇರ್ತಾರೆ. ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟದಕ್ಕೆ ಹೆದರ್ಕೊಂಡು ನಾವು ಯೂಟ್ಯೂಬನ್ನು
ನಿಲ್ಲಿಸ್ಬಾರ್ದು. ಯಾವ ಪ್ರೊಫೆಷನ್ ಹೋಗಿ ನೀವು ಎಲ್ಲ ಕಡೆ ಕಾಲು ಎಳೆಯೋರು ಇದ್ದೇ ಇರ್ತಾರೆ. ಸೊ ಈಗ ನಾನು ಟೀಚರ್ ಆಗಿ ನನಗೆ ಎಷ್ಟು ಕಾಲು ಎಳೆದಿದ್ದಾರೆ ನನ್ನ ಲೈಫಲ್ಲಿ ಅಂತ ನನಗೆ ಗೊತ್ತಿದೆ. ಬಟ್ ನಾನು ಎಲ್ಲೂ ಕೂಡ ಅದಕ್ಕೆ ಕುಗ್ಗಿಲ್ಲ, ನನ್ನ ಉತ್ಸಾಹ ಕಳ್ಕೊಂಡಿಲ್ಲ. ಯಾರು ನನ್ನ ಕಾಲು ಎಳಿತಾರೋ, ಯಾರು ನನ್ನನ್ನು ದ್ವೇಷ ಮಾಡ್ತಾರೋ ಅವ್ರ ಮುಂದೆನೇ ನಿಂತು ಅವ್ರ ಜೊತೆಗೆ ನಾನು ಇನ್ನೂವರೆಗೂ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆವಾಗಲೇ ನಾವು ಸ್ಟ್ರಾಂಗ್ ಅಂತ ಗೊತ್ತಾಗೋದು. ಇಲ್ಲ ಅವರು ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಹೆದರ್ಕೊಂಡು ಆ ಜಾಗದಿಂದ ಬಂದುಬಿಟ್ರೆ ಸೊ ನಾವು ಸೋತಂಗಾಗತ್ತೆ. ನಮ್ಮ ಬಗ್ಗೆ ಅವ್ರು ಇಲ್ಲ ಸಲ್ಲದ ಗೂಬೆಗಳನ್ನು ಕೂಡಿಸ್ತಾರೆ. ಹಾಗಾಗಿ ಯಾರೂ ಹೆದರ್ಕೋಬೇಡಿ. ಸ್ಟಾರ್ಟಿಂಗ್ ಬಂದಿರೋ ಎಷ್ಟೋ ಹೆಣ್ಮಕ್ಳು ಭಯ ಪಡ್ತಾರೆ, ಅಕ್ಕ ನನಗೆ ಯೂಟ್ಯೂಬ್ ಅಂದರೆ ಭಯ, ಫೋಟೋ ಶೇರ್ ಮಾಡೋಕ್ಕೆ ಭಯ ಆಗುತ್ತೆ ಅಂತ. ನೀನೇ ನನಗೆ ಯಾರೋ ಲೈವಲ್ಲೂ ಕೂಡ ಹೇಳಿದರು. ಖಂಡಿತ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಅದೆಲ್ಲ ಶೇರ್ ಮಾಡೋದ್ರಿಂದ ಸ್ವಲ್ಪ ರಿಸ್ಕ್ ಇರುತ್ತೆ. ಬಟ್ ನೀವು ಹೇಗಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಧೈರ್ಯವಾಗಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಫ್ಯಾಮಿಲಿ ನಿಮಗೆ ಕಂಪ್ಲೀಟಾಗಿ ಸಪೋರ್ಟ್ ಕೊಟ್ಟಿದ್ರೆ ಮಾತ್ರ ನೀವು ಸೋಷಿಯಲ್ ಮೀಡಿಯಾಗೆ ಬನ್ನಿ. ಇಲ್ಲ ಅಂದರೆ ನೀವು ಜಗತ್ತಲ್ಲಿ ನಾವು ಯಾರನ್ನು ಬೇಕಾದರೂ ಎದುರಿಸ್ಬೋದು, ಫ್ಯಾಮಿಲಿ ನಮ್ಮ ಜೊತೆಗಿದ್ರೆ ಅಲ್ವಾ. ಸೊ ಅದಕ್ಕೋಸ್ಕರ ನಿಮ್ಮ ಕುಟುಂಬ ಸಂಪೂರ್ಣವಾಗಿ ನಿಮಗೆ ಬೆಂಬಲ ಕೊಟ್ಟಿದೆಯಾ, ನಿಮ್ಮ ಕುಟುಂಬ ನಿಮ್ಮ ಜೊತೆ ನಿಲ್ತಾರಾ ಏನಾದರೂ ಪ್ರಾಬ್ಲಮ್ ಆದಾಗ ಅಂತ ನಿಮಗೆ ಅನಿಸಿದರೆ ಮಾತ್ರ ನೀವು ಯೂಟ್ಯೂಬ್ ಮಾಡಿ. ಯಾರೋ ಒಬ್ರು ಮಾಡಿದ್ರು ಅಂತ ಹೇಳಿ ನೋಡ್ಕೊಂಡು ಬರಬೇಡಿ. ತುಂಬ ಅಷ್ಟು ಈಸಿ ಇಲ್ಲ. ನೀವು ಅದನ್ನು ಗೆಲ್ಲಿಸಲೇಬೇಕು ಅಂತ ಹಠ ತೊಟ್ಟು ಬಂದರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಸರ್ವೈವ್ ಆಗೋಕ್ಕಾಗತ್ತೆ. ಸೊಸೈಟಿ ಹೇಗಿದೆ ಅವ್ರ ಜೊತೆಗೆ ನಾವು ಹಾಗೆ ಹೋಗಬೇಕು. ಒಳ್ಳೆಯವ್ರ ಜೊತೆ ಒಳ್ಳೆಯವರಾಗಿರಬೇಕು, ಕೆಟ್ಟವ್ರ ಜೊತೆ ಕೆಟ್ಟವರಾಗೆ ನಾವು ಮೂವ್ ಮಾಡಿದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಸರ್ವೈವ್ ಆಗೋಕ್ಕಾಗುತ್ತೆ. ಇಲ್ಲಾಂದರೆ ಖಂಡಿತ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಸರ್ವೈವ್ ಆಗಲಿಕ್ಕೆ ಆಗಲ್ಲ. ನನಗೆ ತುಂಬ ಜನ ಹೇಳ್ತಾರೆ ಅವಳಿಗೆ ತುಂಬ ಆ್ಯಟಿಟ್ಯೂಡು ಹಾಗೆ ಹೀಗೆ ಅಂತ. ನೋಡೋರ ದೃಷ್ಟಿಗೆ ನನಗೆ ಅದು ನಿಮಗೆ ಆ್ಯಟಿಟ್ಯೂಡ್ ಅನಿಸಿದರೆ ಅದು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಅದು ನನ್ನ ಸ್ವಾಭಿಮಾನ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲ್ಲಿ ಹೋದರೂ ಆ್ಯಟಿಟ್ಯೂಡಲ್ಲೇ ಬದುಕ್ತೀನಿ. ಯಾಕಂದರೆ ಯಾರ್ದಾದ್ರೇನು ನಾನು ಇರೋದೇ ಹೀಗೆ ಅಂತ ನನ್ನ ಆ್ಯಟಿಟ್ಯೂಡಲ್ಲೇ ನಾನು ಬದುಕ್ತೀನಿ ಹೊರತು ನಾನು ಯಾರಿಗೂ ಕೂಡ ಹೆದರ್ಕೊಂಡು ಬದುಕುವ ಕ್ಯಾರೆಕ್ಟರೇ ನಂದಲ್ಲ, ನಾನು ಹೆದರ್ಕೊಳ್ಳೋದು ಇಲ್ಲ. ಸೊ ಹಾಗಾಗಿ ಅಷ್ಟು ಧೈರ್ಯ, ಸ್ತ್ರೀ ಶಕ್ತಿ ಅಂತ ಹೇಳ್ತಾರೆ, ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನೇ ತೂಗಬಲ್ಲದು ಅಂತ. ಹಾಗೆ ಒಂದು ಹೆಣ್ಣಿನ ಕೈಯಲ್ಲಿ ಎಲ್ಲ ಥರದ ಶಕ್ತಿಗಳು ಇದೆ. ಅವಳು ಮನಸ್ಸು ಮಾಡಿದರೆ ಸರಸ್ವತಿ ಆಗ್ತಾಳೆ, ಶಾರದೆ ಆಗ್ತಾಳೆ, ಲಕ್ಷ್ಮಿ ಆಗ್ತಾಳೆ, ತಿರುಗಿ ಬಿದ್ದರೆ ದುರ್ಗಿನೂ ಆಗ್ತಾಳೆ ಅನ್ನೋದು ಅದು ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ. ಹಾಗಾಗಿ ಯಾವ ಸಮಯದಲ್ಲಿ ಲಕ್ಷ್ಮಿ ಆಗಿರಬೇಕು, ಯಾವ ಸಮಯದಲ್ಲಿ ಸರಸ್ವತಿ ಆಗಿರಬೇಕು, ಯಾವ ಸಮಯದಲ್ಲಿ ನೀವು ದುರ್ಗಿಯರಾಗಬೇಕು ಅನ್ನೋದನ್ನ ನೀವು ಮನದಟ್ಟು ಮಾಡಿಕೊಂಡು ಮುಂದೆ ಬನ್ನಿ. ಒಂದು ಹೆಜ್ಜೆ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆಂಟ್ ಇರಲಿ. ಯಾರೋ ಬಂದಾಗ ನೀನು ವಿಡಿಯೋ ಚೆನ್ನಾಗಿಲ್ವಾ, ಥ್ಯಾಂಕ್ ಯು, ದಟ್ಸ್ ಇಟ್. ನೀವು ಅವ್ರಿಗೇನು ಹೇಳೋಕೋಬಿಡಿ. ಅವ್ರು ಚೆನ್ನಾಗಿಲ್ಲ ಅಂತ ಇದ್ದಾರೆ ಅಂದರೆ ಕಾರಣ ಅಲ್ಲಿ ಏನೋ ಒಂದು ಒಳ್ಳೆ ವಿಷಯ ಇದೆ, ಚೆನ್ನಾಗಿದೆ ಅಂತ ಅರ್ಥ. ಸೊ ಯಾರಾದರೂ ನೀನು ಚೆನ್ನಾಗಿಲ್ಲ ಅಂತಾರ, ಓಕೆ ನಾನು ಚೆನ್ನಾಗಿದ್ದೀನಿ ಅಷ್ಟೇ. ಈಗ ನೀನು ದಪ್ಪಕ್ಕಿದೆಯಾ ಅಂತಾರೆ, ಓಕೆ ನನಗೆ ದಪ್ಪಕ್ಕಿದ್ದೀನಿ, ನಿನಗೇನು ಪ್ರಾಬ್ಲಮ್ಮು, ಓಕೆ ಅನ್ನೋದ್ರಲ್ಲಿ ಎಲ್ಲ ಇದೆ. ಸೊ ಇಲ್ಲ ಅವ್ರು ಮತ್ತೆ ನಿಮಗೆ ಬಂದು ಮಾತಾಡೋಕ್ಕೆ ಧೈರ್ಯ ಬರಲ್ಲ, ಆ ಥರ ನಿಮ್ಮ ಆನ್ಸರ್ ಇರಬೇಕು. ಸೊ ಹಾಗಾಗಿ ತುಂಬ ಜನ ಹೆದರ್ಕೊಳ್ತಾ ಇದ್ದೀರಾ ನನ್ನ ನೀವು ವ್ಯೂವರ್ಸು. ಅಕ್ಕ ನಮಗೆ ಭಯ ಆಗುತ್ತೆ, ಅಕ್ಕ ನಮಗೆ ಇದಾಗುತ್ತೆ ಅಂತ ನಿನ್ನೆ ತುಂಬ ಜನ ಹೇಳಿದ್ರಿ. ಯಾವುದಕ್ಕೂ ಹೆದರ್ಕೋಬೇಡಿ. ನಿಮಗೆ ಏನೇ ಯೂಟ್ಯೂಬಲ್ಲಿ ತೊಂದರೆಗಳಾದರೂ, ನಿಮಗೇನೇ ಯೂಟ್ಯೂಬಲ್ಲಿ ಪ್ರಾಬ್ಲಮ್ಸ್ ಇದ್ದರು, ಅಥವಾ ನಿಮಗೆ ಏನಾದರೂ ಯೂಟ್ಯೂಬ್ ಬಗ್ಗೆ ಹೆಲ್ಪ್ ಬೇಕಾಗಿದ್ದರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ, ಫಾಲೋ ಮಾಡಿ. ಕವಿತಾ ಕನ್ನಡ ವ್ಲಾಗ್ಸ್ ಅಂತ ಅಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಫಾಲೋ ಮಾಡಿ. ಎನಿ ಟೈಮ್ ನಿಮಗೇನೇ ಸಮಸ್ಯೆ ಆದರೂ ನಿಮ್ಮ ಜೊತೆಗೆ ನಾನು ನಿಂತ್ಕೊಳ್ತೀನಿ. ಎಲ್ಲ ಹೆಣ್ಮಕ್ಳ ಪರವಾಗಿ ಯೂಟ್ಯೂಬಲ್ಲಿ ನಾನು ನಿಲ್ತೀನಿ. 3 ವರ್ಷದಿಂದ ನಾನು ಆ ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ. ಇನ್ನು ಮುಂದೆ ಹೆಚ್ಚಾಗಿ ನಾನು ಆ್ಯಕ್ಟಿವ್ ಆಗಿ ಯೂಟ್ಯೂಬಲ್ಲಿ ಇರ್ತೀನಿ. ನಿಮ್ಮೆಲ್ಲರ ಜೊತೆಗೆ ನಾನು ಇರ್ತೀನಿ, ನನ್ನ ಜೊತೆಗೆ ನಿಮ್ಮನ್ನೂ ಬೆಳೆಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಸೊ ಯಾವುದಕ್ಕೂ ಹೆದರ್ಕೋಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ಸೊ ನಾನು ಕೆಟ್ಟ ಕಮೆಂಟ್ ಮಾಡೋ ಜನಗಳಿಗೆ ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ, ಹವ್ಯಾಸ ಬದಲಿಸಿ ನೋಡು, ಹಣೆ ಬರಹವೇ ಬದಲಾದೀತು, ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು ಅಂತ. ನೀವು ಬಂದುಬಿಟ್ಟು ಯಾರೋ ಒಬ್ಬರು ಹೆಣ್ಮಗಳು ಲೈವ್ ಮಾಡ್ತಿದ್ದಾಳೆ ಅಂದರೆ ಅವಳು ಮಾಡೋ ಕೆಲಸ ಇಲ್ಲದೆ ಲೈವ್ ಮಾಡ್ತಾ ಇರಲ್ಲ. ಸೊ ಅಲ್ಲಿ ಏನೋ ಒಂದು ರೀಸನ್ ಇರುತ್ತೆ, ಏನೋ ಒಂದು ಅವ್ರಿಗೆ ಉಪಯೋಗ ಇರುತ್ತೆ, ಅದಕ್ಕೋಸ್ಕರ ಮಾಡ್ತಿರ್ತಾರೆ. ನೀವು ನೋಡುವ ದೃಷ್ಟಿಯನ್ನು ನೀವು ಬದಲಾಯಿಸಿ, ಆ ದೃಶ್ಯವೇ ಬೇರೆ ರೀತಿಯಲ್ಲಿ ನಿಮಗೆ ಕಾಣಿಸುತ್ತೆ. ನಿಮ್ಮ ಹವ್ಯಾಸಗಳನ್ನು ಬದಲಾಯಿಸ್ಕೊಳ್ಳಿ, ನಿಮ್ಮ ಹಣೆ ಬರ ಬದಲಾಗುತ್ತೆ. ನೀವು ಒಬ್ಬರಿಗೆ ಕೆಟ್ಟದ್ದು ಬಯಸ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಮುಂದೆ ಹೋಗ್ತೀರಾ. ನೀವು ಯಾರಿಗೆ ಕೆಟ್ಟದ್ದು ಮಾಡೋಣ ಅಂತ ಹೋಗ್ತೀರೋ ಅವ್ರು ತುಂಬ ಎತ್ತರಕ್ಕೆ ಹೋಗ್ಬಿಡ್ತಾರೆ. ಹಾಗಾಗಿ ನಿಮ್ಮ ಬದುಕನ್ನು ನೀವು ನೋಡಿಕೊಂಡ್ರೆ ತುಂಬ ಉತ್ತಮ ಅಂತ ನಾನು ಅಂದ್ಕೊಳ್ತೀನಿ.
ಮನುಷ್ಯ ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ, ಆದಿತ್ಯ ಚಂದ್ರ ವನಲಾನಿಲೌಚ ದೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಅಂತ. ಅಂದರೆ ನಾವು ಮಾಡುವಂಥ ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮಗಳನ್ನು ಯಾರು ಜನ ನೋಡಿಲ್ಲ ಅಂದರೂ ಪಂಚಭೂತಗಳು ಮತ್ತು ಯಮ, ದೇವರು, ಭಗವಂತ, ಸ್ವತಃ ನಮ್ಮ ಆತ್ಮವೇ ಅದನ್ನು ವೀಕ್ಷಣೆ ಮಾಡ್ತಾ ಇರುತ್ತೆ ಅನ್ನೋದನ್ನ ನಿಮ್ಮ ಗಮನದಲ್ಲಿರಲಿ. ನಿಮ್ಮ ಪಾಪ ಕರ್ಮಗಳಿಗೆ ಅಥವಾ ನಿಮ್ಮ ಒಳ್ಳೆಯ ಕರ್ಮಗಳಿಗೆ ತಕ್ಕ ಪ್ರತಿಫಲ ನೀವು ಮುಂದಿನ ಜೀವನದಲ್ಲಿ ಅಥವಾ ನಿಮ್ಮ ಭವಿಷ್ಯದಲ್ಲಿ ನೀವು ಅನುಭವಿಸ್ತೀರ. ಹಾಗಾಗಿ ನಿಮ್ಮ ಕೈಲಾದರೆ ಒಳ್ಳೇದನ್ನು ಮಾಡಿ. ಸುಮ್ಮನೆ ಅಲ್ಲಿ ಬಂದು ಒಂದು ಕೆಟ್ಟದಾಗಿ ಕಮೆಂಟ್ ಬರೀತಿರಲ್ಲ, ಅದ್ರ ಬದಲಾಗಿ ಒಂದು ಒಳ್ಳೆ ಕಮೆಂಟ್ ಬರೀರಿ. ತುಂಬ ಚೆನ್ನಾಗಿದೆ ಸಹೋದರಿ ಅಂತ ಒಂದು ಕಮೆಂಟ್ ಹಾಕಿ. ಆ ಹೆಣ್ಣುಮಗಳಿಗೆ ಎಂತಹ ಉತ್ಸಾಹ ಬರುತ್ತೆ, ಇನ್ನೊಂದೇನೋ ಒಳ್ಳೆ ವಿಷಯ ಹೇಳ್ಕೊಡೋಣ ಅಂತ ಮುಂದೆ ಬರ್ತಾಳೆ. ಸೊ ಏನೋ ಒಂದು ಬದುಕು ಕಟ್ಕೊಳ್ಳೋಕೆ ಬಂದಿರ್ತಾರೆ, ಎಷ್ಟೋ ಜನ ಅದನ್ನು ಜೀವನ ಅಂದ್ಕೊಂಡು ಬಂದಿರ್ತಾರೆ. ಅಂಥವ್ರ ಉತ್ಸಾಹವನ್ನು ದಯವಿಟ್ಟು ಯಾರು ಕುಗ್ಗಿಸ್ಬೇಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಯಾಕಂದರೆ ನೀವು ಇನ್ನೊಬ್ಬರು ಹೆಣ್ಮಕ್ಳಿಗೆ ತಗಳಿದ್ರೆ ನಿಮ್ಮ ಮನೆಯಲ್ಲೂ ಒಬ್ಬಳು ಮಗಳಿರ್ತಾಳೆ, ನಿಮ್ಮ ಮನೆಯಲ್ಲೂ ಒಬ್ಬಳು ಅಕ್ಕ ಇರ್ತಾಳೆ, ನಿಮ್ಮ ಮನೆಯಲ್ಲೂ ಒಬ್ಬಳು ತಾಯಿ ಇರ್ತಾಳೆ, ನಿಮ್ಮ ಮನೆಯಲ್ಲೂ ಒಬ್ಬಳು ಸೊಸೆ ಇರ್ತಾಳೆ. ಇದೆಲ್ಲವನ್ನು ನೀವು ಗಮನದಲ್ಲಿ ಇಟ್ಕೊಂಡು ಒಬ್ಬರ ಹೆಣ್ಮಕ್ಳ ಬಗ್ಗೆ ಮಾತಾಡಿ. ಯಾರ ಚಾರಿತ್ರ್ಯದ ಬಗ್ಗೆ ಮಾತಾಡೋ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ. ಸೊ ಬೇರೆಯವರ ಚಾರಿತ್ರ್ಯದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಬಗ್ಗೆ ಕಾದಂಬರಿನೇ ಬರೆಯುವಂಥ ವ್ಯಕ್ತಿಗಳು ಸುಮಾರು ಜನ ಇರ್ತಾರೆ. ಹಾಗಾಗಿ ಯಾವ ಮನೆ ಹೆಣ್ಣು ಮಕ್ಕಳು ಕೂಡ ಮರ್ಯಾದೆ ಬಿಟ್ಟು ಬರಲ್ಲ. ಅದು ನಾವು ಕನ್ನಡಿಗರು, ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾದ ಸ್ಥಾನ ಇದೆ. ಅದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ನಾವು ಹೇಗೆ ಬದುಕಬೇಕು, ಹೇಗಿರಬೇಕು ಸಮಾಜದ ಜೊತೆಗೆ ಅಥವಾ ಸೊಸೈಟಿ ಜನರ ಜೊತೆ ನಾವು ಹೇಗಿರಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಅದರಲ್ಲೂ ನಾವು ಕನ್ನಡ ಮಣ್ಣಲ್ಲಿ ಹುಟ್ಟಿರೋರು, ಕನ್ನಡ ಸಂಸ್ಕೃತಿ, ಕನ್ನಡದ ಒಂದು ವೈಭವತೆ ನಮಗೆ ಗೊತ್ತಿದೆ, ನಮ್ಮ ಸಂಸ್ಕಾರಗಳೇನಂತ ಗೊತ್ತಿದೆ. ನಾವು ಸಂಸ್ಕಾರಗಳನ್ನು ತಿಳ್ಕೊಂಡೇ ಬಂದಿರ್ತೀವಿ. ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಬಂದ ತಕ್ಷಣ ಅವ್ರೇನೋ ಕೆಟ್ಟದ್ದು ಮಾಡೋಕ್ಕೆ ಬಂದಿದ್ದಾರೆ ಅಂತ ಭಾವಿಸ್ಬೇಡಿ. ಎಷ್ಟೋ ಜನ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತು ಬಂದಿರ್ತಾರೆ. ಏನೋ ಸಮಾಜಕ್ಕೆ ಒಳ್ಳೇದು ಮಾಡೋಣ ಅಂತ ಕೆಲವ್ರು ಬಂದಿರ್ತಾರೆ, ಕೆಲವರು ಅವ್ರ ಜೀವನವನ್ನೇ ರೂಪಿಸ್ಕೊಳ್ಳೋಕ್ಕಂತ ಬಂದಿರ್ತಾರೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳದೆ ಬಾಯಿಗೆ ಬಂದಿರೋ ಕಮೆಂಟ್ ಹಾಕೋರು ನೀವು ನಿಜವಾಗ್ಲೂ ಹೊಟ್ಟೆಗೆ ಅನ್ನ ತಿನ್ನಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅನ್ನ ತಿನ್ನೋರು ಯಾರು ಆ ಕೆಲಸ ಮಾಡಲ್ಲ. ಮಣ್ಣು ತಿನ್ನೋರು ಅಥವಾ ಬೇರೆ ತಿನ್ನೋರು ಅಂಥ ಕೆಲಸಗಳನ್ನು ಮಾಡ್ತೀರಾ. ದಯವಿಟ್ಟು ಅಂಥ ಕೆಲಸಗಳನ್ನು ಮಾಡಬೇಡಿ ಅಂತ ನಾನು ಇವತ್ತಿನ ವಿಡಿಯೋನ ಶೇರ್ ಮಾಡ್ತೀನಿ. ಎಲ್ಲ ನನ್ನ ಸ್ತ್ರೀ ಕುಲಕ್ಕೆ ದೊಡ್ಡ ನಮಸ್ಕಾರ. ಮುನ್ನುಗ್ಗಿ ಹೆದರಬೇಡಿ. ಯಾಕಂದರೆ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನಾಡಲ್ಲಿ ಎಂತೆಂಥ ವೀರವನಿತೆಯರು ಆಳಿದಂಥ ಅಥವಾ ಬಾಳಿದಂಥ ನಾಡು ನಮ್ಮದು. ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಇವ್ರನ್ನೆಲ್ಲರೂ ಒಂದ್ಸಲ ನೆನಪು ಮಾಡ್ಕೊಂಬಿಟ್ಟು ನಿಮ್ಮ ಮೈಯಲ್ಲಿ ಆಹ್ವಾನ ಮಾಡ್ಕೊಳ್ಳಿ. ಯಾವ ಗಂಡಸೂ ಕೂಡ ನಿಮ್ಮನ್ನು ಮಾತಾಡ್ಸೋಕ್ಕೂ ಧೈರ್ಯ ಮಾಡಲ್ಲ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಹೆಚ್ಚೆಚ್ಚು ಈ ವಿಡಿಯೋನ ಶೇರ್ ಮಾಡಿ. ಎಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದನ್ನ ಪ್ರೂವ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುನ್ನುಗ್ಗಿ. ನೀವೇನು ಅನ್ಕೊಂಬಂದಿದ್ದೀರೋ ನಿಮ್ಮ ಸಾಧನೆ ಗುರಿನ ನೀವು ತಲುಪಿಬಿಟ್ಟು ನೀವೇನು ಅಂತ ಆ ಕಮೆಂಟ್ಗಳಿಗೆ ಆನ್ಸರ್ ಕೊಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ.